ಏಕಾಏಕಿ ಈ ಥರದ ಅರ್ಥ ಏನಿದೆ? ಹೌದಪ್ಪ, ನೀವು ಏನಾದರೂ ಸರಳೀಕರಣ ಮಾಡಿ ಸಬಲೀಕರಣ ಮಾಡಿ ಜೀವನೋಪಾಯಕ್ಕೆ ನಾವು 100% ಮಾಡಿದ್ರಿ, ನೀವು 200% ಮಾಡ್ತೀರಾ ಅಂದರೆ ಎಸ್ ವಿ ವಿಲ್ ಪಾರ್ಟಿಸಿಪೇಟ್. ಬಟ್ ಎಲ್ಲ ಜವಾಬ್ದಾರಿಯನ್ನು ನೀವು ತ್ಯಜಿಸಿ ನಮ್ಮ ಮೇಲೆ ಹಾಕಿದ್ರೆ, ಆಮೇಲೆ ಇದರಲ್ಲಿ ಪಂಚಾಯತ್ ಹಕ್ಕುಗಳನ್ನು ತೆಗಿತಾ ಇದ್ದೀರಾ, ಜೀವನೋಪಾಯವನ್ನು ಕಸ್ಕೊತಾ ಇದ್ದೀರಾ, ರಾಜ್ಯ ಸರ್ಕಾರದ ಹಕ್ಕುಗಳನ್ನು ಮೊಟಕುಗೊಳಿಸ್ತಾ ಇದ್ದೀರಾ. ಇದೇ ರೀತಿ ನಡೆಸೋದು ಸರ್ಕಾರಗಳು ಕಂಪ್ಲೀಟ್ಲಿ ಅನ್ಕಾನ್ಸ್ಟಿಟ್ಯೂಷನಲ್. ಈ ವಿ ರಾಮ್ಜಿ ಅಂದ್ಬಿಟ್ಟು ಇವ್ರು ಬಿಲ್ ತಂದಿದ್ದಾರಲ್ಲ, ಇದರಿಂದ ಗ್ರಾಮೀಣ ಮಟ್ಟದಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗುತ್ತೆ. ನಾನು ಹೇಳ್ದಂಗೆ ಈ ದೊಡ್ಡವ್ರ ಹೊಲದಲ್ಲಿ ಹೋಗಿ ದುಡಿಬೇಕು, ವಿತೌಟ್ ವೇಜಸ್ ಎಕ್ಸ್ಪ್ಲಾಯ್ಟೇಷನ್ ಆಗುತ್ತೆ. ಮಿನಿಮಮ್ ವೇಜಸ್ ಅಂತ ಏನು ನೀವು ಗ್ರಾಮೀಣ ಮಟ್ಟದಲ್ಲಿ ನಾವು ಕಾಣ್ತಾ ಇದ್ದೀವಿ, ಅದು ಸಂಪೂರ್ಣವಾಗಿ ಮರೆಮಾಚುತ್ತೆ. 58% ಇಡೀ ಮನ್ರೇಗಾನಲ್ಲಿ ದುಡಿಯೋದು ಹೆಣ್ಮಕ್ಳು. ಈಗ ನಿಮಗೆ ಕೆಲಸನೇ ಇಲ್ಲ ಅಂದರೆ ನಾರ್ಮೇಟಿವ್ ಅಲೋಕೇಶನ್ ಅಂತೆ, ನೋಟಿಫೈಡ್ ಏರಿಯಾಸ್ ಅಂತೆ, PM ಗತಿಶಕ್ತಿ ಅಂತೆ, ಇದು ಮಾಡಿದಾಗ ಪಾರ್ಟಿಸಿಪೇಷನ್ ಕಮ್ಮಿ ಆದಾಗ ಹೆಣ್ಮಕ್ಳು ಪಾರ್ಟಿಸಿಪೇಷನು ಕಮ್ಮಿ ಆಗುತ್ತೆ, ಮಹಿಳೆಯರ ಪಾರ್ಟಿಸಿಪೇಷನು ಕಮ್ಮಿ ಆಗುತ್ತೆ. ಇವಾಗ 58% ಅವ್ರು ನಡೀತಾ ಇರೋದು ಇವತ್ತು. ಮತ್ತು ದಲಿತ ಮತ್ತು ಆದಿವಾಸಿ ಕುಟುಂಬಗಳಿಗೂ ಕೂಡ ಆದಾಯ ಕಮ್ಮಿ ಆಗುತ್ತೆ, ಅವ್ರ ಪಾರ್ಟಿಸಿಪೇಷನ್ನು ಕಮ್ಮಿ ಆಗುತ್ತೆ, ಯಾಕಂದರೆ ಪೈಪೋಟಿ ನಡೀತದೆ. ಮತ್ತು ನೀವು ಪಂಚಾಯತ್ ಏನು ಇಂಪ್ಲಿಮೆಂಟಿಂಗ್ ಏಜೆನ್ಸಿ, ಯಾರು ಕಾಂಟ್ರಾಕ್ಟರಿಗೆ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಥರ ಮಾಡ್ತಾಯಿದ್ದೀರಾ, ಒಂದು ಥರ್ಡ್ ಪಾರ್ಟಿ ಥರ ಮಾಡ್ತಾಯಿದ್ದೀರಾ ಪಂಚಾಯತ್ಸಿಗೆ ಇಲ್ಲಿ. ಮತ್ತು ಪಂಚಾಯತಿನ ಅಧಿಕಾರಗಳನ್ನು ನೀವು ಕಸ್ಕೊತಾ ಇದ್ದೀರಾ.